ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ದನಿ ವ್ಲಾಗ್ಸ್. ಇವತ್ತು ನಾನು ಒಂದು ಕ್ವಿಕ್ ಈವ್ನಿಂಗ್ ಸ್ನ್ಯಾಕ್ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತೀನಿ. ಮೊದಲು ಸೋಯಾ ಚಂಕ್ಸ್ಗೆ ಬಿಸಿ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಅಂತ ಇಟ್ಟು ನಾನು ಮಸಾಲ ಪದಾರ್ಥಗಳನ್ನೆಲ್ಲ ರೆಡಿ ಮಾಡಿಕೊಂಡೆ. ಒಂದು ಬೌಲ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚಕಾರದ ಪುಡಿ, ಅರಿಶಿನ ಪುಡಿ ಮತ್ತು ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿ ಅದಕ್ಕೆ ಮೊಸರು, ಒಂದು ಅರ್ಧ ಕಪ್ಪಷ್ಟು ಮೊಸರು, ನಿಂಬೆ ರಸ, ಅರ್ಧ ಹೋಳಷ್ಟು ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಿಕ್ಸ್ ಆಗಿರುವಂಥ ಮಸಾಲೆಗೆ ಒಂದು 2 ಕಡ್ಡಿಯಾಗಷ್ಟು ಕರಿಬೇವಿನ ಸೊಪ್ಪನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಮಸಾಲೆನ ಸ್ವಲ್ಪ ಹೊತ್ತು ನಾನು ಸೈಡ್ಗೆ ಎತ್ತಿಟ್ಕೊಂಡು ಸೋಯಾ ಚಂಕ್ಸ್ ಏನು ನೆನೆಯೋದಕ್ಕೆ ಇಟ್ಟಿದ್ನಲ್ವ ಅದರಲ್ಲಿರೋ ನೀರನ್ನೆಲ್ಲ ತೆಗೆದಾಕಿ ಇವಾಗ ಕೈಯಿಂದ ಸೋಯಾ ಚಂಕ್ಸ್ನ ಚೆನ್ನಾಗಿ ಸ್ಕ್ವೀಸ್ ಮಾಡಿಕೊಂಡು ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ತೆಕ್ಕೋತಾ ಇದ್ದೀನಿ. ನೀವು ಅದೇ ಥರ ಎಷ್ಟು ನೀರಿನ ಅಂಶ ತೆಗಿಯೋಕ್ಕಾಗುತ್ತೋ ಅಷ್ಟು ನೀರಿನ ಅಂಶ ತೆಗೊಳ್ಳಿ. ಸೊ ಆವಾಗ ಅದೇನಾಗುತ್ತೆ ಅಂದರೆ ನೀವು ಎಣ್ಣೆಯಲ್ಲಿ ಬಿಟ್ಟಾಗ ಜಾಸ್ತಿ ಸಿಡಿಯೋದು ಆ ಥರ ಏನೂ ಆಗೋದಿಲ್ಲ. ನೀರೆಲ್ಲ ತೆಗೆದಿರೋ ಸೋಯಾ ಚಂಕ್ಸ್ನ ನಾನು ರೆಡಿ ಮಾಡ್ಕೊಂಡಿರೋ ಮಸಾಲೆ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾದಿರುವಂಥ ಎಣ್ಣೆಯಲ್ಲಿ ಕರ್ಕೊಂಡ್ರೆ ರೆಡಿ ಆಗುತ್ತೆ ಸೋಯಾ ಚಂಕ್ಸ್ ಕಬಾಬ್. ಈಸಿಯಾಗಿ ತುಂಬ ಬೇಗನೆ ಆಗುವಂಥ ರೆಸಿಪಿ. ಮಳೆ ಜೊತೆ ಬಿಸಿ ಬಿಸಿ ಸೋಯಾ ಚಂಕ್ಸ್ ಕಬಾಬ್ ಜೊತೆ ಟೀ ಕುಡಿತಾ ಇದ್ದರೆ ಟ್ರಸ್ಟ್ ಮೀ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ಒಂದು ಹಿತನುಡಿ ಕೇಳೋಣ. ಸ್ವಲ್ಪ ಸಾಧನೆಯನ್ನು ಮಾಡಿದ ಮೇಲೆ ಫಲ ದೊರೆಯುವ ಲಕ್ಷಣಗಳು ಕಾಣುತ್ತಿಲ್ಲವೆಂದು ಎದೆಗುಂದಬೇಡಿ. ಸಮಾಧಾನದಿಂದ ಸಾಧನೆ ಮಾಡಿ, ಸಕಾಲದಲ್ಲಿ ಫಲಗಳು ಖಚಿತವಾಗಿ ದೊರೆಯುತ್ತವೆ. ರಾಮಕೃಷ್ಣ ಪರಮಹಂಸರು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೇಗ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.